ಬಾಚಣಿಗೆ ತುಂಬಾ ಕೂದ್ಲು ಬರ್ತಿದ್ಯಾ? ಅಥವಾ ಸ್ನಾನ ಮಾಡಿದಾಗ ಬಾತ್ರೂಮ್ ತುಂಬೆಲ್ಲ ಕೂದ್ಲೆ ಕಾಣಿಸತ್ತಾ? ಒಂದ್ ನಿಮಿಷ, ತಕ್ಷಣ ಅಂಗಡಿಗೆ ಹೋಗಿ ಹೊಸ ಶಾಂಪೂ ತರೋಕೆ ಹೋಗ್ಬೇಡಿ. ಯಾಕಂದ್ರೆ ಕೂದ್ಲು ಉದುರೋದಕ್ಕೆ ಶಾಂಪೂ ಕಾರಣ ಅಲ್ವೇ ಅಲ್ಲ, ಅಸಲಿ ಸಮಸ್ಯೆ ಬೇರೆನೇ ಇದೆ. ನಿಜ ಹೇಳ್ತೀನಿ, ಕೇಳಿ. ಕೂದಲು ಉದುರೋದಕ್ಕೆ ಈ 5 ವಿಷಯಗಳೇ ಮೇನ್ ಕಾರಣ. 1. ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ತುಂಬಾ ಚಿಂತೆ ಅಥವಾ ಸ್ಟ್ರೆಸ್ ಮಾಡ್ಕೊಂಡ್ರೆ ಮೊದಲ ಎಫೆಕ್ಟ್ ಆಗೋದೇ ಕೂದ್ಲಿಗೆ. ಸ್ಟ್ರೆಸ್ ಜಾಸ್ತಿ ಆದ್ರೆ ಕೂದ್ಲಿನ ಬೇರು ವೀಕ್ ಆಗೇ ಆಗುತ್ತೆ. 2. ಊಟ ಸರಿಯಾಗಿ ಮಾಡ್ತಿದ್ದೀರಾ? ನಾವು ತಿನ್ನೋ ಊಟದಲ್ಲೇ ಪ್ರೋಟೀನ್, ಐರನ್ ಮತ್ತೆ ಜಿಂಕ್ ಇಲ್ಲ ಅಂದ್ರೆ ಕೂದ್ಲು ತಾನಾಗೆ ಉದುರಿ ಹೋಗುತ್ತೆ. ಇದಕ್ಕೆ ಯಾವ ಶಾಂಪೂನೂ ಸೊಲ್ಯೂಷನ್ ಅಲ್ಲ. 3. ಹಾರ್ಮೋನ್ಗಳು ಸರಿ ಇದೆಯಾ? ನಿಮ್ಗೆ ಥೈರಾಯ್ಡ್ ಅಥವಾ PCOS ಸಮಸ್ಯೆ ಇದ್ರೆ ನೀವು ಎಷ್ಟೇ ಕಾಸ್ಟ್ಲಿ ಎಣ್ಣೆ ಹಚ್ಚಿದ್ರೂ ಕೂದಲು ಉದುರುತ್ತೆ. ಮೊದಲು ಡಾಕ್ಟರ್ ಹತ್ರ ತೋರಿಸಿ ಹಾರ್ಮೋನ್ ಸರಿ ಮಾಡ್ಕೋಬೇಕು. 4. ಸ್ನಾನದ ನೀರು ಹೇಗಿದೆ? ನಿಮ್ಮ ಮನೆಗೆ ಬರೋದು ಉಪ್ಪು ನೀರಾ? ಹಾಗಿದ್ರೆ ಕೂದಲು ಡ್ರೈ ಆಗಿ ತುಂಡಾಗೋದು ಗ್ಯಾರಂಟಿ. ನೀರಿನ ಕ್ವಾಲಿಟಿ ಬಗ್ಗೆ ಗಮನ ಕೊಡಿ. 5. ನಿಮ್ದೇ ತಪ್ಪಿರಬಹುದು. ಪ್ರತಿದಿನ ಕೂದಲಿಗೆ ಹೀಟ್ ಕೊಡೋದು ಅಥವಾ ತುಂಬಾ ಟೈಟ್ ಆಗಿ ಜಡೆ ಹಾಕೋ ಅಭ್ಯಾಸ ಇದ್ರೆ ನೀವೇ ನಿಮ್ಮ ಕೂದಲನ್ನ ಹಾಳು ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಕೂದಲು ಉದ್ರಬಾರದು ಅಂದ್ರೆ ಮೊದಲು ಕಾರಣ ಏನು ಅಂತ ತಿಳ್ಕೊಳ್ಳಿ. ಶಾಂಪೂ ಬದಲಾಯಿಸುವುದು ಯಾವಾಗಲೂ ಕೊನೆಯ ಆಪ್ಷನ್ ಆಗಿರ್ಲಿ. ಇದನ್ನೆಲ್ಲ ಸರಿ ಮಾಡೋಕೆ, ಕೂದಲು ಗಟ್ಟಿಯಾಗೋಕೆ ಬೆಸ್ಟ್ ಫುಡ್ ಯಾವುದು ಅಂತ ಗೊತ್ತಾಗ್ಬೇಕಾ? ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.